ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೇಜ್. ರಾಮದುರ್ಗ ಹೆಸ್ಕಾಂ ವಿಭಾಗ ಕಚೇರಿಯ ಹಾಗೂ ಉಪವಿಭಾಗ ಕಚೇರಿಯ ನೂತನ ಕಟ್ಟಡದ ಉದ್ಘಾಟನೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಇಂಧನ ಇಲಾಖೆ, ಹೆಸ್ಕಾಂ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯ ನಿಯಮಿತ ಸಂಯೋಗದೊಂದಿಗೆ ನೂತನ ರಾಮದುರ್ಗ ಹೆಸ್ಕಾಂ ವಿಭಾಗ ಕಚೇರಿ ಹಾಗೂ ಉಪವಿಭಾಗ ಕಚೇರಿಯ ನೂತನ ಕಟ್ಟಡದ ಉದ್ಘಾಟನೆ ಹೆಸ್ಕಾಂ ಆವರಣದಲ್ಲಿ ಜ್ಯೋತಿ ಬೆಳಗುವುದರ ಮೂಲಕ ಶಾಸಕ ಅಶೋಕ್ ಪಟ್ಟಣ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಹೆಸ್ಕಾಂ ಲೈಟ್ಮ್ಯಾನ್ಗಳು ತನ್ನ ಜೀವನದ ಅಂಗವಿಲ್ಲದೆ ಹಗಲು ರಾತ್ರಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಕಡ್ಡಾಯವಾಗಿ ತಮ್ಮ ಸೇಫ್ಟಿ ಸಲಕರಣೆಗಳನ್ನು ಬಳಸಿ ಕಾರ್ಯನಿರ್ವಹಿಸಲು ಹೇಳಿದರು. ಇನ್ನು ಪ್ರಾಸ್ತಾವಿಕವಾಗಿ ಮುಖ್ಯ ಇಂಜಿನಿಯರ್ ಬೆಳಗಾವಿ ವಲಯ ಪ್ರವೀಣ್ ಕುಮಾರ್ ಕೆ ಚಿಕಡೆ ಮಾತನಾಡಿದರು. ಇನ್ನು ಹೆಸ್ಕಾಂ ಅಧ್ಯಕ್ಷರು ಸೈಯದ್ ಅಜೀಂ ಫೇರ್ ಎಸ್ ಖಾದ್ರಿ ಸರ್ಕಾರದ ಯೋಜನೆಗಳ ಮಾಹಿತಿ ನೀಡಿ ಮಾತನಾಡಿದರು. ಇನ್ನು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಲಕ್ಷ್ಮೀ ಕಡ್ಕೂಳ್, ಹೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರು ವೈಶಾಲಿ ಎಂಎಲ್, ನಿರ್ದೇಶಕರು ತಾಂತ್ರಿಕ ಎಸ್ ಜಗದೀಶ್, ಮುಖ್ಯ ಇಂಜಿನಿಯರ್ ಬೆಳಗಾವಿ ವಲಯ ಪ್ರವೀಣ್ ಕುಮಾರ್ ಕೆ ಚಿಕಡೆ, ಕಾರ್ಯನಿರ್ವಾಹಕ ಇಂಜಿನಿಯರ್ ಕಿರಣ್ ಸನ್ನಕ್ಕಿ ಸ್ವಾಗತಿಸಿದರು. ಇನ್ನು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಶಿವಪ್ರಕಾಶ್ ಕರಡಿ ವಂದಿಸಿದರು. ಇನ್ನು ಗ್ಯಾರಂಟಿ ಯೋಜನೆ ತಾಲೂಕು ಅಧ್ಯಕ್ಷ ಜಿ ರಂಗನಗೌಡರು ಹಾಗೂ ರಾಮದುರ್ಗ ವಿಭಾಗದ ಹಾಗೂ ಉಪವಿಭಾಗ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತು ನೌಕರರು, ರೈತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ. ಮತ್ತೆ ಡಿವೈಸ್ ಒಂದಾಯ್ತು, ಆಮೇಲೆ ಆರ್ಟಿವ್ ಆಯ್ತು, ಇದನ್ನ 3 ಮಾಡಿಸಿದೆ. ಮತ್ತೆ ದೊಡ್ಡ ಬಿಲ್ಡಿಂಗ್ ಮಾಡಿಸಿದ್ರೆ ಮತ್ತೆ ಎಲ್ಲಾ ಕಡೆ ಕರೆಕ್ಟು ಚೆನ್ನಾಗಿದೆ ಅಂತೇಳಿ 11 ಕೆವಿ ಸ್ಟೇಷನ್ಸ್ ಈಗ ಮಾಡಿಸ್ತಾ ಇದ್ದೀನಿ. ಈಗೆಲ್ಲ ಆಗಲೇ ಈಗ 33ರಿಂದ 110 ಕೆವಿ ಮೇಲ್ದರ್ಜೆಗೆ ಹೆಸರು ಬಟ್ಕೂರ್ಕಿ ಹುಲ್ಕುಂದ ಸುರೇಬಾನ್ಗೆ 1110 ಅಪ್ಗ್ರೇಡ್ ಮಾಡಕಂತೀವಿ ಈಗಾಗಲೇ. ಆಮೇಲೆ 100 ಡೈರೆಕ್ಟಾಗಿ ಮಾಡ್ತಾ ಇರೋದು ನಾವು. ಒಟ್ಟು 220 ಕೆವಿ ಸರಳಿತ ಮಾಡ್ತಾ 106 ಕೋಟಿ ರೂಪಾಯಿ ಕೆಲಸ ಏನೇನು ಮುಗಿದತ್ತಿ. ನೀನು ಅದೊಂದು ಪೂಜೆ ಮಾಡೋದೊಂದು ಬಾಕಿ ಇದೆ. ಅಧ್ಯಕ್ಷರು ಕರ್ಕೊಂಡು ಮೇಡಮ್ ಅವ್ರು ಕರೆದು ಅದೊಂದು ದೊಡ್ಡ ಪೂಜೆ ಮಾಡೋದೊಂದು ಕಾರ್ಯಕ್ರಮ ಇದೆ. ಸರಳಿತ 220 ಕೆವಿ. ಇನ್ನು ಮತ್ತೆ 110 ಕೆವಿನ ಈಗಾಗಲೇ ಪದಮಂಡಿ, ಸಾಲಾಪುರ, ಮುದ್ದೇನೂರು, ಗುರ್ಲಿಕೂರು, ಮಾಗನೂರ, ತೋರಣಗಟ್ಟಿ, ಚಿಲುಮೂರು ಸುಮಾರು 200 ಕೋಟಿ ವೆಚ್ಚದ ವಿದ್ಯುತ್ 110 ಸ್ಟೇಷನ್ ಮಂಜೂರಾತಿ ದೊರೆತಿದೆ. ಆಲ್ರೆಡಿ ದೊರೆತಿದೆ. ನೀವೇನಂತೀರಿ? ಕೆಲವರು BJP ಅವರು ರೊಕ್ಕನ ಬರೀ ಗ್ಯಾರಂಟಿ ಮಾಡ್ತಾ ಇರೋದು, ಏನು ಅಭಿವೃದ್ಧಿ ಅಲ್ಲ. ಇನ್ನು ಅಭಿವೃದ್ಧಿ ಅಲ್ವ ಇದೆಲ್ಲನೂ? ರೊಕ್ಕ ಇಟ್ಕೊಳ್ತಾ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ನಾವೆಲ್ಲ ಗ್ಯಾರಂಟಿ ಕಾರ್ಡು ಕೊಡ್ತಾ ಇದ್ದೀವಿ ಮತ್ತು ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಅವ್ರು BJP ಅವರು ಏನೋ ಸುಮ್ಮನೆ ಹೇಳ್ಬೇಕು, ಹೇಳ್ತಾ ಇರ್ತಾರೆ. ಅದರಿಂದ ಅವ್ರ ಮಾತೆ ಕಿವಿ ಕೊಡ್ಬೇಡಿ. ನಿಮ್ಗೆ 2,000 ರೂಪಾಯಿ ನಿಮ್ಮ ಮನೆಗೆ ಬರ್ತಾ ಇಲ್ಲ. ಕಾಂಗ್ರೆಸ್ 2,000 ರೂಪಾಯಿ ಎಲ್ಲಾದ್ರೂ ಕೊಡ್ತಾರೆ ಬಡವರಿಗೆ. ಅವ್ರು ಎಷ್ಟೋ ಹೇಳ್ತಾರೆ BJP ಅವರು, ನೋಡಿ ಬಂದ್ ಮಾಡ್ತಾರೆ. ನೀವು ಹೆಣ್ಮಕ್ಳು 1 ತಿಂಗಳು ಲೇಟ್ ಆಯ್ತು ಅಂದ್ರೆ ಆಗಲೇ ಶುರು ರೊಕ್ಕ ಕೊಟ್ಟಾರ, ಓಟ್ ಹಾಕ್ಸ್ಕೊಂಡು ರೊಕ್ಕನೇ ಹೇಳ್ತಾರೆ. 2 ದಿನ ತಡಿಬೇಕು ತಾಯಿ, ಸಮಾಧಾನ ಇರ್ಬೇಕು. ತಾಳಿದವನು ಬಾಳಿಯವನು ಅಂತ ಹೇಳಿ ದೇವರು ತಾಳ್ಬೇಕು. ನೀವೆಲ್ಲ ಏನೋ ಒಂದಿನ ಹಣಕಾಸು ಎಷ್ಟೋ ಸಾವಿರಾರು ಕೋಟಿ ನಾವು ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದೀವಿ. ಎಷ್ಟು ಅದಕ್ಕೆಲ್ಲ ಎಷ್ಟು ಅಡ್ಜಸ್ಟ್ ಮಾಡಿ ಅಭಿವೃದ್ಧಿಗೆಲ್ಲ ಎಷ್ಟ್ಕೊಂಡು ಒಂದೊಂದು ದಿನ 1 ತಿಂಗಳು 2 ತಿಂಗಳು ಲೇಟ್ ಆಗ್ತದೆ. ಅಷ್ಟಾಗಿ ಅವ್ರು ಆಗಲಿ ಪ್ರಸಿದ್ಧಿ ಹೊಂಟ್ರೆ ಅವ್ರು BJP ಕುಮಾರ್ ಕೊಡ್ತಾರೆ. ಇವ್ರು ಹೇಳ್ತಾರೆ ನಾವು ಕಾಯ್ದು ರೊಕ್ಕ ಬಂದ್ರಿ, ಸುಳ್ಳು ಹೇಳಿದ್ರು. ಇನ್ಮೇಲೆ ಯಾರು ಅಕಸ್ಮಾತ್ ಸುಳ್ಳು ಹೇಳಿದ್ರು ಅಂತ ಯಾರೋ ಸ್ಟೇಟ್ಮೆಂಟ್ ಕೊಟ್ಟು ಅವ್ರು ಫೋಟೋ ಹೊಡೆದು ಬಂದೇ ಮಾಡ್ಬಿಟ್ಟಿರುತ್ತೆ. ಯಾಕಂದ್ರೆ ಸಮಾಧಾನ ಬರ್ತಾ ಇರೋದು ಅಂದಮೇಲೆ ಸಮಾಧಾನ ತಗೋಬೇಕವ. ಆಮೇಲೆ ಭಾಳ ಮುಖ್ಯವಾಗಿ ಅಧ್ಯಕ್ಷರೇ ಮತ್ತು ಮೇಡಮ್ ಅವರೇ, ಈ ಯಾರು ಲೈನ್ ಮ್ಯಾನ್ಗಳು ಇರ್ತಾರೆ ಅವ್ರಿಗೆ ಸೀರಿಯಸ್ಲಿ ವಾರ್ನಿಂಗ್ ಆಯಿತು. ನಾನು ಕೊಡ್ತಾ ಇರೋದೀಗ ನಿಮ್ಮ ಒಳ್ಳೆಯದನ್ಕಾಯಿ. ನೀವು ಕಂಬ ಹತ್ಬೇಕಾದ್ರೆ ನಿಮ್ಮ ಬೂಟ್ ಕೊಟ್ಟಿರ್ತಾರೆ, ಗ್ಲೌಸ್ ಕೊಟ್ಕೊಂಡ್ರೆ ಹತ್ಬೇಕು. ಅದು ಹತ್ತದೆ ಅಕಸ್ಮಾತ್ ಸತ್ತರೆ ದೇವರಿಗೆ ಒಂದು ಕಾಂಪನ್ಸೇಷನ್ ಕೊಡಕ್ಕೆ ಹೋಗ್ಬೇಡಿ ನೀವು ದಯವಿಟ್ಟು. ಯಾಕಂದ್ರೆ ನೀವು ಅವ್ರ ಜೀವ ಉಳಿಸೋಕ್ಕೋಸ್ಕರ ಬೂಟ್ ಕೊಟ್ಟಿರ್ತೀವಿ, ಗ್ಲೌಸ್ ಕೊಟ್ಟಿರ್ತೀವಿ. ನೀವೇ ಕಾಲು ಹಾಕೊಂಡು ಹೋಗಲ್ಲಪ್ಪ. ಆಮೇಲೆ ಸ್ಟೇಷನ್ ಓಕೆ ಆದಮೇಲೆ ನೀವೇ ಒಂದು ಕೆಲಸ ಮಾಡ್ಬೇಕು. ಎಲ್ಲಿ ಏರಿಯಾ ಇದೆಯೋ ಹೆಡ್ ಆಫೀಸಿಂದ ಎಲ್ಲಿ ಕರೆಂಟ್ ಸ್ಟಾರ್ಟ್ ಆಗುತ್ತೋ ಅದನ್ನು ಕೀಲಿ ನೀವೇ ತೊಗೊಂಡೋಗ್ಬಿಡ್ರಿ. ನೀವು ರಿಪೇರಿ ಮಾಡಿದ್ರೆ ನೀವೇ ಕೀಲಿ ಆ ಥರ ಸಿಸ್ಟಮ್ ಮಾಡಬೇಕು. ಇಲ್ಲಾಂದ್ರೆ ಪಾಪ ಅನಾಮತ ಏನೋ ಪಾಪ ಅವರೇನೋ ತಪ್ಪು ಮಾಡ್ತಾರೆ, ಶೂಸ್ ಹಾಕ್ದೆ ಸಹಿತ ಪಾಪ ಅವ್ರ ಕುಟುಂಬದಲ್ಲ ಬರಲಾಗ್ಬಿಡ್ತಾರೆ. ಆದ್ದರಿಂದ ನೀವೆಲ್ಲ ಸ್ಟ್ರಿಕ್ಟಾಗಿ ಹೇಳ್ತೀನಿ. ನಿಮ್ಮ ಮನೆಯವ್ರಿಗೋಸ್ಕರ, ನಿಮ್ಮ ಮಕ್ಕಳು, ಹೆಂಡತಿ, ನಿಮ್ಮ ಸಂಸಾರ ನೋಡೋಕ್ಕೋಸ್ಕರ ನೀವು ಒಳ್ಳೇದಾಗ್ತಾರೆ. ಶೂಸು ಬೂಟ್ ಕೊಟ್ಟಿದ್ದಾರೆ, ರಬ್ಬರ್ ಬೂಟ್ ಕೊಟ್ಟಿದ್ದಾರೆ ಕರೆಂಟ್ ಹೊಡಿರೋದು, ಮತ್ತೆ ಗ್ಲೌಸ್ ಕೊಟ್ಟಿದ್ದಾರೆ. ಸೇಫ್ಟಿ ಹಾಕ್ಕೊಂಡೇ ಹೋಗ್ಬೇಕು. ನೀವೇನು ಮಾಡ್ತೀರಿ? ಹೋಗ್ತೀವಿ, ಸತ್ಬಿಡ್ತೀರಿ. ಮತ್ತೆ ಹೋಗಿ ಪಾಪ ಅವ್ರು ಬಂದು ನಮ್ಮ ಯಜಮಾನ ಸತ್ರು, ನಮ್ಮ ಅಣ್ಣ ಸತ್ತು, ನಮ್ಮ ತಮ್ಮ ಸರ್ ರೊಕ್ಕ ಕೊಡಿ ಸಾರ್ತಾರೆ ಅಷ್ಟೇ. ರೊಕ್ಕ ಕೊಟ್ಟರೆ ಅವೇನು ಜೀವಂತ ಬರ್ತೀರ? ನೀವು ಜೀವಂತ ಬರೋಕ್ಕಾಗೋದಲ್ಲ. ಎಷ್ಟೇ ಕೋಟಿ ಕೊಟ್ಟರು ಜೀವ ಬರೋದಿಲ್ಲ. ಅದಕ್ಕೆ ನೀವು ಕೆಲಸದಾಗ ಮಾತ್ರ ಪ್ರಾಮಾಣಿಕವಾಗಿ ತಾವೆಲ್ಲ ಸೀರಿಯಸ್ ಇದು ಹೇಳಿ ವಾರ್ನಿಂಗ್ ಮಾಡ್ತಾ ಇದ್ದೀವಿ ನಿಮಗೆ.
ನಿಮ್ಮ ಕುಟುಂಬ ನಮ್ಮ ಬಿಡು, ನಿಮ್ಮ ಕುಟುಂಬ ನೋಡ್ಕೊಂಡು ನಿಮ್ಮ ಕುಟುಂಬ ಚೆನ್ನಾಗಿರೋ ನೀವು ಕ್ಲೀನಾಗಿ ಅದು ಹಾಕೊಂಡು ರಿಪೇರ್ ಮಾಡೋದು. ಆಮೇಲೆ ಆ ಲೈನ್ ಆನ್ ಮಾಡೋದು ಆಫ್ ಮಾಡೋದು ಅಷ್ಟೇ ಸ್ಟ್ರಿಕ್ಟಾಗಿ ಯಾರು ತೊಂದರೆ ಆಗ್ತದೆ ಅವ್ರು ಸಸ್ಪೆಂಡೇ ಮಾಡಬೇಕು. ಅಕಸ್ಮಾತ್ ನೀನು ಅಲ್ಲಿಂದ ಫೋನ್ ಮಾಡಿ ಎಲ್ಲ ಓಕೆ ಆಗಿದೆ ಅಂತ ಈ ಕೆಳಗೆ ಇಳಿದ ಮೇಲೆ ಫೋನ್ ಮಾಡಬೇಕಿತ್ತು. ಇಲ್ಲ ನೀವು ರಿಪೇರಿ ಮಾಡ್ತಾ ಆನ್ ಮಾಡ್ಬಿಡ್ತಾನೆ, ನೀವು ಕಂಡು ಸಾಯ್ತೀರಿ. ಅದು ನೋಡೋಕ್ಕಾಗಲ್ಲ ನಮಗೆಲ್ಲರೂ. ಅಲ್ಲೇ ಜೋತ್ ಬಿದ್ದಿರ್ತಾರೆ ಪಾಪ ಎಲ್ಲರೂ ಸತ್ತು ಅಲ್ಲೇ ಹೆಣ ಬಿಡಲ್ಲ, ನೋಡೋಕ್ಕಾಗಲ್ಲ. ಅದಕ್ಕೆ ದಯವಿಟ್ಟು ನಿಮಗೆಲ್ಲ ಹೇಳ್ತೀನಿ, ಪ್ರಾಮಾಣಿಕವಾಗಿ ಏನೇ ಅದು ಸರ್ಕಾರಕ್ಕೆ ಕೊಟ್ಟದ್ದು ಹಾಕ್ಕೊಂಡು ಎಲ್ಲ ಕೆಲಸ ಮಾಡಿ ಅಂತ ಹೇಳ್ತೀವಿ. ಮತ್ತು ನಾವು ಮುಂದೆ ಬರೋದ್ರಿಂದ ಯಾವುದೇ ನಾವು ಕೆಲಸ ಮಾಡ್ಬೇಕಾದ್ರೂ ಕೂಡ ಒಂದು 50 ವರ್ಷ ಮುಂದಾಲೋಚನೆ ಮಾಡ್ಕೊಂಡು ನಾವು ಕೆಲಸ ಮಾಡಬೇಕು. ಈಗ ಸದ್ಯಕ್ಕೆ ತಾತ್ಕಾಲಿಕ ಒಂದು ರಸ್ತೆ ಮಾಡಿದ್ದೆ, ಗಟಾರ ಮಾಡಿದ್ದೆಲ್ಲ, ಇನ್ನು 50 ವರ್ಷಕ್ಕೆ ರಾಮದುರ್ಗ ಎಷ್ಟು ಬೆಳಿಬೋದು, ಜನಗಳಿಗೆ ಏನು ತೊಂದರೆ ಆಗ್ತದೆ, ಆ ರೀತಿ ನಾವು ಯೋಚನೆ ಇಟ್ಕೊಂಡು ನಾವು 110 kV ನಾವೆಲ್ಲ ಕಡೆ 30 ಅಪ್ಗ್ರೇಡ್ ಮಾಡಿದ್ದೀವಿ, 110 kV ಜಾಸ್ತಿ ತರ್ತಾ ಇದ್ದೀವಿ. ಆಮೇಲೆ ಇನ್ನು ಕೆಲವು ಕಡೆ ನಿರಂತರ ಜ್ಯೋತಿ ಸ್ವಲ್ಪ ಪ್ರಾಬ್ಲಮ್ ಇದೆ ನಮ್ಮೊಳಗೆ, ಅದೆಲ್ಲ ಲೀಸ್ಟ್ ಮಾಡಿಕೊಟ್ಟು ಅಧ್ಯಕ್ಷ MD ತಾವು ಕೂಡ ಸ್ವಲ್ಪ ವಿಶಾಲವಾಗಿ ನಮ್ಮ ರಾಮದುರ್ಗ ಸ್ವಲ್ಪ ಕರೆಂಟ್ ಹೊಡಿಸೋದು ಸ್ವಲ್ಪ ಬ್ರೈಟ್ ಆಗ್ತದೆ ಅಂತ ಇದ್ರೆ ನಮ್ಮ ಇವತ್ತಿಂದ ಸ್ವಲ್ಪ ನಮ್ಮ ಮನೆಯ ದೀಪಾವಳಿಯಿಂದ ಸ್ವಲ್ಪ ಪ್ರಜ್ವಲಿಸ್ತವೆ, ಅಂದರೆ ಸ್ವಲ್ಪ ಜಾಸ್ತಿ ಬೆಳಕು ಬರ್ತದೆ. ಯಾಕಂದ್ರೆ MD ಅವರು ಬಂದರೆ ಚೇರ್ಮನ್ ಬಂದ್ದಾರೆ, ಭಾಳ ಚೆನ್ನಾಗಿ ಲೈಟ್ ಎಲ್ಲ ಹೊಡಿತದೆ. ಆದ್ದರಿಂದ ಅವ್ರ ಕಾಲ್ಗುಣ ಚೆನ್ನಾಗಿದೆ, ಇವತ್ತು ಬಂದಿದ್ದಾರೆ, ನಮಗೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ತಮಗೆಲ್ಲ ಈ ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ಕಾರಣದಂತ ತಾವೆಲ್ಲರಿಗೂ, ಈ ವಿಶೇಷವಾಗಿ ಸಿಬ್ಬಂದಿ ವರ್ಗದವ್ರಿಗೂ, ಈ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ, ಇಲ್ಲಿ ಬಂದಿರ್ತಕ್ಕಂಥ ರಾಮದುರ್ಗಿನ ಎಲ್ಲ ಅಣ್ಣ ತಮ್ಮದರು ಅಕ್ಕ ತಂಗಿರಿಗೂ ಒಂದು ಸೇರಿ ಮಾತು ಮುಗಿಸಿ ನಮಸ್ಕಾರ. ರಾಮದುರ್ಗಿಗೆ ಬರಬೇಕಂತ ಫೋನ್ ಬಂದಾಗ ಮೊದಲು ಕೇಳಿದೆ ನಾನು, ಸಾಹೇಬ್ರು ಎಲ್ಲಾರ ಅಂತೇಳಿ. ಇಲ್ಲ, ಪಟ್ನಾದಿಂದ ಸೀದಾ ಬರ್ತಾರೆ ಅಂತೇಳಿ ಹೇಳಿದ್ರು. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ರಾಮದುರ್ಗಿಗೆ ಬರಬೇಕು. ಸನ್ಮಾನ್ಯ ಶಾಸಕರು, ನಮ್ಮ ನಾಯಕರಾಗಿರ್ತಕ್ಕಂಥ ಅಶೋಕ್ ಪಟೇಲ್ ಸಾಹೇಬರ ಕ್ಷೇತ್ರದ ಬಗ್ಗೆ ಬಹಳ ಕೇಳ್ತಿದ್ವಿ ನಾವು. ನಮ್ಮ ಹುಬ್ಬಳ್ಳಿ ಆಫೀಸಿಗೆ ಬಂದಾಗ ಶಾಸಕರು ಬಹಳಷ್ಟು ಕೆಲಸ ಮಾಡುವಂತ ಕ್ಷೇತ್ರ ಈ ಭಾಗದಲ್ಲಿ ಯಾವುದಾದಿದೆ ಅಂತ ಹೇಳಿದ್ರೆ ಅದು ರಾಮದುರ್ಗ ಅನ್ನುವಂಥ ಮಾತನ್ನು ಬಹಳ ಸಂದರ್ಭದಲ್ಲಿ ಕೇಳತಕ್ಕಂಥದ್ದು. ಇವತ್ತು ಈ ಕಟ್ಟಡ ನೋಡಿದ ತಕ್ಷಣ ನನಗೆ ವಿಶ್ವಾಸ ಆಯಿತು, ರಾಮದುರ್ಗದಲ್ಲಿ ಜನರ ಅಭಿವೃದ್ಧಿ, ಜನರ ಕೆಲಸ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನೋಡಿ. ಯಾಕೆ ಅಂತ ಹೇಳ್ತೀನಿ ಅಂದಾಗ, ಒಂದು ಖಾಸಗಿ ಮನೆ, ನಮ್ದು ನಿಮ್ದು ಮನೆ ಕಟ್ಸ್ಬೇಕಾದ್ರೆ ಯೂಶಲಿ 1 ರಿಂದ 1.5 ವರ್ಷ ಆಗುತ್ತೆ. ಅದಕ್ಕಿಂತ ಕಡಿಮೆ ಅವಧಿಯಲ್ಲಿ ಇದು ಇದಾಗಿದೆ. 1 ವರ್ಷ 4 ತಿಂಗಳೊಳಗೆ ಈ ಕಟ್ಟಡ ಮುಕ್ತಾಯ ಆಗಿದೆ ಅಂದ್ರೆ ಅದ್ರ ಸಂಪೂರ್ಣ ಅದರ ಹಿಂದೆ ಅದರ ಬೆನ್ನೆಲುಬಾಗಿ ನಿಂತವರು ಮಾನ್ಯ ಶಾಸಕರು ಮತ್ತು ನಂತರದ ಅಧಿಕಾರ ವರ್ಗದಲ್ಲಿ ನೋಡಿದ್ರೆ ಸನ್ನಕ್ಕಿಯವರು ಅಂತ ಹೇಳಬೇಕು. ನಾನು ಇಬ್ಬರಿಗೂ ಕೂಡ ನಮ್ಮ ಹೆಸ್ಕಾಂ ವತಿಯಿಂದ ಹಾಗೂ ಅಧ್ಯಕ್ಷರ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಯಾಕೆಂದ್ರೆ ಸರ್ಕಾರಿ ಕಟ್ಟಡಗಳು ಇಷ್ಟೊಂದು ತ್ವರಿತವಾಗಿ, ಯಾಕೆಂದ್ರೆ ಅದ್ರ ಪರ್ಪಸ್ ಇರದೆ ಮುಖ್ಯವಾಗಿ ನಾವು ಬೇಗ ಕಟ್ಟಡವನ್ನ ಮುಗಿಸಿ ಅದರೊಳಗೆ ನಾವು ಆಫೀಸನ್ನ ಪ್ರಾರಂಭ ಮಾಡ್ಬೇಕನ್ನೋದೇ ಎಲ್ಲರದ್ದು ಮುಖ್ಯ ಉದ್ದೇಶ ಇರುತ್ತೆ. ಇನ್ನೊಂದು ಸಂಗತಿ ಅಂತ ಹೇಳಿದ್ರೆ, ಯೂಶಲಿ ನಮಗೆ ಒಂದು 63 ತಾಲೂಕುಗಳಿಗೆ ಸಬ್ ಡಿವಿಷನ್ ಇರೋದೇ ನಮ್ಗೆ, ಅಂದ್ರೆ ವಿಭಾಗಗಳು ಇರೋದೇ 26. ಯೂಶಲಿ ನಮ್ದು 2 ರಿಂದ 3 ತಾಲೂಕುಗಳು ಸೇರಿಸಿ ಒಂದು ವಿಭಾಗ ಇರುತ್ತೆ. ಇಲ್ಲಿ ಮಾತ್ರ 1 ತಾಲೂಕಿಗೆ 1 ವಿಭಾಗ ಇದೆ. ಅದು ಶಾಸಕರಿಂದ ಅಂತ ಹೇಳಿದ್ರೆ ಅದರಲ್ಲಿ ಅತಿಶಯೋಕ್ತಿ ಇಲ್ಲ. ಅವರ ಇದರಿಂದಲೇ ಇದಕ್ಕೆ ಒಂದು ವಿಭಾಗ ಇತ್ತಂದ್ರೆ ಎಲ್ಲರಿಗೂ ಕೂಡ, ಯೂಶಲಿ ಮುಖ್ಯವಾಗಿ ರೈತರಿಗೆ ಎಲ್ಲ ಸೌಲಭ್ಯಗಳನ್ನು, TC ಆಗಿರ್ಬೋದು, ಎಲ್ಲ ಕೂಡ, ಅದಕ್ಕೂ ಹೆಚ್ಚಾಗಿ ಅಧಿಕಾರಿಗಳು, 1 ತಾಲೂಕಿಗೆ ಒಬ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ತಾರೆ ಅಂತ ಹೇಳಿದ್ರೆ ಅದು ತುಂಬಾ, ಅಂದ್ರೆ ಇನ್ನೂ ಸೇವೆಯನ್ನ ಎಲ್ಲರಿಗೂ ಸಮರ್ಪಕವಾಗಿ ಕೊಡ್ಲಿಕ್ಕೆ ನೆರವಾಗುತ್ತೆ. ಹಾಗೆ ಇನ್ನೊಂದು, ಈ ಕಟ್ಟಡದಲ್ಲಿ ಇನ್ನೊಂದು ವಿಶೇಷತೆ ಇರೋದು, ಇದರಲ್ಲಿ ಡಿವಿಷನ್ ಇದೆ, ಸಬ್ ಡಿವಿಷನ್ ಇದೆ. ಈ ಕಟ್ಟಡಕ್ಕೆ ಎಲ್ಲಿಗೆ ಬಂದ್ರೆ ಎಲ್ಲ ಕೆಲಸ ಒಂದೇ ಕಡೆನೆ. ಸಬ್ ಡಿವಿಷನ್ ಆಫೀಸರ್ ಅಂದ್ರೆ ಏನು ಎಡಬಲಿ ಇರ್ತಾರೆ, ಅವ್ರನ್ನ ಕೂಡ ನೀವು ಸಂಪರ್ಕಿಸಬಹುದು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಇಲ್ಲಿ ನೀವು ಅವರ ಆಫೀಸ್ ಅನ್ನ ಕೂಡ ನೀವು ಸಂಪರ್ಕಿಸಬಹುದು. ಒಂದೇ ಕಟ್ಟಡದಲ್ಲಿ 2 ಆಫೀಸ್ಗಳು ಇರೋದು ಮತ್ತೊಂದು ವಿಶೇಷ ಅಂತಾನೆ ಹೇಳ್ಬೇಕು. ನಾನು ಈ ಸಂದರ್ಭದಲ್ಲಿ ಇದನ್ನು ಬಳಸ್ಕೊಂಡು ನಾನು ಏನೇನು ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಸರ್ಕಾರದಲ್ಲಿ ಸುಮಾರಷ್ಟು ಒಳ್ಳೆಯ ಸ್ಕೀಮ್ಗಳು ಬಂದಿದೆ. ಸೋಲಾರ್ ರಿಲೇಟೆಡ್ ಸ್ಕೀಮ್ ಬಂದಿದೆ ಇದರಲ್ಲಿ. ಅದ್ರಲ್ಲಿ ಇಡೀ ಸ್ಟೇಷನ್, ಏನಿಲ್ಲಿ ಸ್ಟೇಷನ್ಗಳಿದೆ, ಸ್ಟೇಷನ್ ಸೋಲರೈಸ್ ಮಾಡೋದು. ಅದಕ್ಕೆ ಹೇಗೆ ಬೇರೆ ಕಡೆಯಿಂದ ನಿಮಗೆ ಗೊತ್ತಿರ್ಬೋದು, ಜಲವಿದ್ಯುತ್, ಉಷ್ಣ ವಿದ್ಯುತ್ ಎಲ್ಲ ಅಲ್ಲಿಂದ ಆಗಿ ನಮಗೆ ಎಲೆಕ್ಟ್ರಿಸಿಟಿ ಬರುತ್ತೆ. ಅದ್ರ ಬದಲಿ ಅಲ್ಲೇ ಜಾಗದಲ್ಲಿ ಎಲ್ಲಿ ಸ್ಟೇಷನ್ ಇರುತ್ತೆ ಅಲ್ಲೇ ಪಕ್ಕದಲ್ಲಿ ಸೋಲಾರ್ ಪ್ಯಾನಲ್ ಹಾಕ್ಬಿಟ್ಟು ಅದೇ ಸೋಲಾರ್ ಎನರ್ಜಿನೇ ಆ ಸ್ಟೇಷನ್ಗೆ ಕೊಡೋದು. ಹಾಗೆ ಮಾಡೋದ್ರಿಂದ ರಾಮನಗರ